ಕನ್ನಡದ ಅಂದರೆ ನಾನು ಓದ್ತಿದ್ದಾಗ ಕನ್ನಡ ಭಾಳ ಏನಾಯಿತು ನಾನು ಸ್ಕೂಲಲ್ಲಿ ಓದ್ತಿದ್ದಾಗ ನಮಗೆ ಕನ್ನಡದಲ್ಲೇ ಓದ್ತಿದ್ದಿದ್ದು, ನಮಗೆ ಇಂಗ್ಲೀಷಿನ ಕಾಟ ಗೊತ್ತಿರಲಿಲ್ಲ. ಹೈಸ್ಕೂಲಲ್ಲೂ ಕನ್ನಡ ಮೀಡಿಯಮ್ ಓದ್ಬಿಟ್ವಿ. PUC ಹೋದಾಗ ಗೊತ್ತಾಯಿತು ಕನ್ನಡಕ್ಕೆ ಬೆಲೆ ಇಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿದ್ದು. ಆಗಿನ ಕಾಲದಲ್ಲಿ ಜಾಸ್ತಿ ಇಂಗ್ಲೀಷ್, ಕನ್ನಡ ಮೀಡಿಯಮಲ್ಲಿ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ವಿ. ಅಲ್ಲಿಂದ ನಮ್ಮ ಸಂಕಟ ಪ್ರಾರಂಭ ಆಯಿತು. BSc ಬರೋಷ್ಟೊತ್ತಿಗೆ ನಾವೇನು ಮಾಡಿದ್ವಿ, ಕನ್ನಡದ್ದು ನಾವು ಒಂದು ಮೂಮೆಂಟ್ ಶುರು ಮಾಡ್ತೀವಿ. ಕನ್ನಡನೇ ಓದಬೇಕು, ಕನ್ನಡವನ್ನೇ ಮಾತಾಡಬೇಕು, ಕನ್ನಡದ ಕಾರ್ಯಕ್ರಮ ಮಾಡಿ ಬೇಕು ಅಂತ ಹೊಟ್ಟೆಯವರಿಗೆ ಕೋಲಾರದಂಥ ಊರಲ್ಲಿ ಎಲ್ಲ ಕವಿಗಳನ್ನ ಕರೆಸಿದ್ವಿ. DP ರಾಜರತ್ನ ಕರೆಸಿದ್ವಿ, ಆಮೇಲೆ DV ಗುಂಡಪ್ಪನ ಕರೆಸಿದ್ವಿ, ಮುಗುಳಿಯವ್ರನ್ನ ಕರೆಸಿದ್ವಿ, ಕರಬೇಂದ್ರೆ ಕರೆಸಿದ್ವಿ. ಎಲ್ಲನೂ ಕರೆಸಿ ಕಾರ್ಯಕ್ರಮಗಳು ಮಾಡಿದ್ವಿ. ಕನ್ನಡನ ಡಿಮಾನ್ ಇವಾಗಲೂ ಮಾಡಿದ್ವಿ. ಅದಾದಮೇಲೆ ನಾವು ಸಿನಿಮಾ ಕಡೆ ಗಮನ ಆಯಿತು, ಸಿನಿಮಾ ಹೋರಾಟನೂ ಮಾಡಿದ್ವಿ. ಬಟ್ ಇವಾಗೆಲ್ಲ ಅನಿಸುತ್ತೆ ಕನ್ನಡದವ್ರು ಮಾತ್ರ ನಮ್ಮನ್ನು ನಾವು ಹೊಗಳ್ಕೊತೀವಿ, ಕನ್ನಡದವ್ರು ನಾವು ಇನ್ನೊಬ್ಬರು ಕರಿತೀವಿ, ನಮ್ಮ ಮನೆಗೆ ಅವರು ಊಟಕ್ಕೆ ಬರ್ತಾರೆ. ಬಟ್ ಬೆಂಗಳೂರು ಬಂದಿರತಕ್ಕಂಥ ಕನ್ನಡಿಗರು ಇದ್ದಾರೆ, ತೆಲುಗರು ಅವರು ಕನ್ನಡ ಮಾತಾಡಬೇಕು, ತಮಿಳ್ನಾಡು ಕನ್ನಡ ಮಾತಾಡಬೇಕು. ಮದ್ರಾಸ್ಗೆ ಹೋದರೆ ಕನ್ನಡದಲ್ಲಿ ಮಾತಾಡ್ತಾರೆ, ಉತ್ತರ ಹೇಳಲ್ಲ. ಆದ್ದರಿಂದ ಈ ದೃಷ್ಟಿಯಲ್ಲಿ ನಾವೇನು ಮಾಡಬೇಕು, ಕನ್ನಡಕ್ಕೆ ನಾವು ಹೆಚ್ಚು ಗೌರವ ಕೊಡೋದು, ಬೇರೆಯವ್ರ ಹತ್ರ ಕನ್ನಡನೇ ಮಾತಾಡಬೇಕು, ಹೇಳ್ಕೊಡ್ಬೇಕು. ಆಮೇಲೆ ಕೆಲವು ಸಣ್ಣ ಕೋರ್ಸುಗಳಿದೆ ಹುಡುಗರು ಓದೋವಂಥ ಕೋರ್ಸ್, ಅದೆಲ್ಲ ಕನ್ನಡ ಮೀಡಿಯಮಲ್ಲಿ ಮಾಡಬೇಕು. ಅರ್ಥಮೆಟಿಕ್ನ ಕನ್ನಡದಲ್ಲಿ ಹೇಳ್ಕೊಡ್ಬೇಕು. ಬೀದಿಲಿ ವ್ಯವಹಾರ ಮಾಡೋರಿಗೆ ನೀವು ಸ್ಕೂಲುಗಳಲ್ಲಿ ಕನ್ನಡದಲ್ಲಿ ಹೇಳ್ಕೊಡಿದ್ರೆ ವ್ಯವಹಾರ ಹೇಗೆ ಮಾಡ್ತಾರೆ. ಅರ್ಥಮೆಟಿಕ್ ಕೂಡೋದು, ಕಲಿಯೋದು, ಲೆಕ್ಕ ಹಾಕೋದು, ಒಂದು ಸೈಕಲ್ ಬಾಡಿಗೆ ಕೊಡೋದು, ಒಂದು ಇನ್ಸ್ಟಾಲ್ಮೆಂಟ್ ಕೊಡೋದು, ಇದೆಲ್ಲ ಕನ್ನಡದಲ್ಲಿ ಹೇಳ್ಕೊಡ್ಬೇಕು. ಹೈಯರ್ ಎಜುಕೇಷನ್ ಬೇಕಾದ್ರೆ ನೀವು ಇಟ್ಕೊಳ್ಳಿ, ಮೆಡಿಕಲ್ ಎಕ್ಸಾಮ್, ಮೆಡಿಕಲ್ ಎಜುಕೇಷನ್, ಲಾ ಕಾಲೇಜಲ್ಲೂ ಕೂಡ ಕನ್ನಡ ಹೇಳ್ಕೊಡ್ಬೇಕು. ಯಾಕಂದರೆ ವ್ಯವಹಾರ ಆಗೋದು ಕನ್ನಡದಲ್ಲಿ. ಕಮ್ಮಿಂಗ್ ಜನ್ರೇಷನ್ಗೆ ಹೇಳಿ. ಯಾಕೆ ಅಂದರೆ ನಮ್ಮ ಪಾಪ ಹಳ್ಳಿಯವ್ರು ಬರ್ತಾರೆ, ಆ ಲಾಯರು ವಕಾಲತ್ತು ಕೊಟ್ಟಿದ್ದೀರಯ್ಯ, ಹೀರಿಂಗ್ ಬಂದಿಲ್ಲ ಅಂದರೆ ಪಾಪ ಅವನು ವಕಾಲತ್ತು ಗೊತ್ತಿಲ್ಲ, ಹೀರಿಂಗ್ ಅಂತ ಗೊತ್ತಿಲ್ಲ, ಅಂದ್ಕೊಂಡು ಹೋಗ್ತಾರೆ, ದೊಡ್ಡ ಮನುಷ್ಯ ಆಗ್ಬಿಡ್ತಾರೆ. ಹೌದು. ಡಾಕ್ಟರ್ ಹೋದರೆ ದೊಡ್ಡ ದೊಡ್ಡ ಪದಗಳು ಉಪಯೋಗಿಸ್ಬಿಡ್ತಾರೆ. ಟೈಫಾಯ್ಡು, ಲಿಂಕೋಸಮೋಗ, ಇಂಟೆಸ್ಟೈನ್ಸು ಅದನ್ನು ಉಪಯೋಗಿಸ್ತಾರೆ. ಅವ್ನಿಗೆ ಅರ್ಥ ಆಗುತ್ತೆ. ಯಾಕೆ ಜಂಬ? ಕನ್ನಡದ ಮಕ್ಕಳಿಗೆ ನಾವು ಔಷಧ ಕೊಡುವಾಗ ಹಳೆ ಕಾಲದ ವೈದ್ಯರು ಕನ್ನಡದಲ್ಲಿ ಮಾತಾಡ್ತಿದ್ದಿಲ್ಲ. ಸೊ ವೈದ್ಯಕೀಯ ಪರೀಕ್ಷೆಯನ್ನು ಕನ್ನಡ ಉಪಯೋಗಿಸೋದನ್ನು ಹೇಳ್ಕೊಡ್ಬೇಕು ನಮ್ಮ ಜನಗಳಿಗೆ. ದಾವಣಗೆರೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ನಮ್ಮವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು. ಕನ್ನಡದಲ್ಲಿ ಬೆಂಗಳೂರಲ್ಲಿ ಮಾಡಿದ್ರೆ ನಮ್ಮವ್ರಿಗೆ ಕೊಡಬೇಕು. ಆಂಧ್ರದಲ್ಲಿ ಮಾಡಿದ್ರೆ ಅವ್ರು ತೆಲುಗುಗೆ ಇಂಪಾರ್ಟೆನ್ಸ್ ಕೊಟ್ಕೊಳ್ಳಿ. ಇಂಗ್ಲೀಷಲ್ಲಿ ಕಲೀಲಿ, ಇಂಗ್ಲೀಷ್ ಸಿಲೆಬಸ್ ಓದಲಿ, ಪರೀಕ್ಷೆ ಪಾಸ್ ಮಾಡಲಿ. ಕನ್ನಡದಲ್ಲಿ ಜನಗಳನ್ನ ಮೀಟ್ ಮಾಡಬೇಕು ಅಂದರೆ ಕನ್ನಡದಲ್ಲೇ ಮಾತಾಡಬೇಕು. ಹಾಗೆ ಕನ್ನಡಕ್ಕೆ ನಾವು ಕನ್ನಡ ಸಿನಿಮಾಗೆ ಒತ್ತು ಕೊಟ್ಟು ಹಾಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಕಾಲೇಜಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಎವ್ರಿ ಡೇ ವಿ ಸೆಲೆಬ್ರೇಟ್ ಕನ್ನಡ ಫೆಸ್ಟಿವಲ್. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ ಉತ್ಸವಗಳು ಸಾಕಷ್ಟು ನಡೆಸ್ಕೊಂಡು ಬಂದಿದ್ದೀವಿ. ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಪ್ರಬಂಧ ಸ್ಪರ್ಧೆಗಳು ನಡೆಸ್ತೀವಿ. ಸೊ ಎಲ್ಲಾದರೂ ಹುಡುಗರು ಸಾಕಷ್ಟು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಎಷ್ಟಾಗುತ್ತೋ ಸ್ಫೂರ್ತಿ ತುಂಬ್ತಾ ಇದ್ದೀವಿ. ಕನ್ನಡ ಭಾಷೆನ ಬೆಳೆಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಪಡ್ತಾಯಿದ್ದೀವಿ. ಆಡು ಭಾಷೆ ಕನ್ನಡ ಅನ್ನೋದನ್ನು ಎಲ್ಲರಿಗೂ ಪೀಸ್ಫುಲ್ಲಾಗಿ ಸ್ಪ್ರೆಡ್ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನಿಮ್ಮದು ಕಾಲೇಜ್ನಲ್ಲಿ ಏನಾದರೂ ಕನ್ನಡಗೆ ಇಟ್ಕೊಳ್ತೀರಾ ಸರ್? ನೆಕ್ಸ್ಟ್ ನಾವು ಕನ್ನಡ ಪ್ರೋಗ್ರಾಮ್ಸ್ ಮಾಡಬೇಕು ಅಂತಿದ್ದೀವಿ. ಇವಾಗ ನಾವು ಸಾಹಿತ್ಯಿಕ ಸಾಂಸ್ಕೃತಿಕ ಪ್ರೋಗ್ರಾಮನ್ನು ನಡೆಸ್ತಾ ಇದ್ದೀವಿ. ನೆಕ್ಸ್ಟು ಸೆಮಿಸ್ಟ್ರಲ್ಲಿ ಜನವರಿ ಫೆಬ್ರವರಿನಲ್ಲಿ ಒಂದು ಕನ್ನಡ ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಜನಪದ ಗೀತೆಗಳ ಉತ್ಸವ ಮಾಡಬೇಕು ಅಂದ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ ನಾವು ಒಂದು ಕನ್ನಡ ಪ್ರೋಗ್ರಾಮ್ ಮಾಡಿದ್ವಿ, ಕನ್ನಡದ ಒಂದು ಕಾನ್ಫರೆನ್ಸ್ ಮಾಡಿದ್ವಿ. ಅದೇ ಥರ ಇವಾಗ ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಮಾಡಬೇಕು ಅಂತಿದ್ದೀವಿ ಕನ್ನಡ. ಥ್ಯಾಂಕ್ ಯು.